ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಂಜೀವನ್ ಚಾನಲ್. ಇವತ್ತಿನ ರೆಸಿಪಿ ಕೇರಳ ಪುಟ್ಟು ಮತ್ತು ಕಡಲೆಕಾಳು ಸಾಂಬಾರು. ಸೊ ಇಲ್ಲಿ ನಾನು ಒಂದು ಈರುಳ್ಳಿನ 2 ಈರುಳ್ಳಿ ತೊಗೊಂಡು ಅದನ್ನು ದಪ್ಪಗೆ ಹೆಚ್ಚಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಅದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅದು ಹಾಕ್ಕೊಂಡು ಟೊಮೊಟೊ 2 ಹಾಕಿದ್ದೀನಿ. ಸೊ 2ರಿಂದ 3 ಚಿಕ್ಕದಾದರೆ. ಹಾಗೆ ಕೊತ್ತಂಬರಿ ಸ್ವಲ್ಪ, ಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ನಾನು ಹಾಕಿದ್ದೀನಿ. ಹಾಗೆ ತೆಂಗಿನಕಾಯಿ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀವು ಅದನ್ನು ಹಾಕ್ಕೊಳ್ಳಿ. ಚಕ್ಕೆ 1-2 ಲವಂಗ ಒಂದು ಸ್ವಲ್ಪ ಹಾಕಿದ್ದೀನಿ. ಹಾಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಈಗ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಸೊ ಎಣ್ಣೆ ಎಷ್ಟು ಬೇಕಷ್ಟು ಹಾಕಿ ಈರುಳ್ಳಿ ಹಾಕಿ ಖಾರದ ಪುಡಿ ಹಾಕಿ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ನಾನು ಆಯಿಲ್ಗೆ ಖಾರದ ಪುಡಿ ಹಾಕಿದ್ದೀನಿ. ಸೊ ಅದಾದಮೇಲೆ ನೆನೆಸಿರೋಂಥ ಕಡಲೆಕಾಳು ಆಲೂಗಡ್ಡೆನ ಹಾಕಿ ಸ್ವಲ್ಪ ಬಾಡಿಸಿ ಅದು 1 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಏನು ರುಬ್ಬಿದೀವೋ ಅದನ್ನು ಹಾಕಿ ನೀರು ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಬಿಕಾಸ್ ನಿಮಗೆ ಈ ಪುಟ್ಟಿಗೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಧನಿಯಾ ಪೌಡರ್, ಕಸೂರಿ ಮೇಥಿ, ಸ್ವಲ್ಪ ಅರಶಿನ ಹಾಕಿ ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ಹಾಕಿ ಕುಕ್ಕರ್ನ ಮುಚ್ಚಿ ಈ ಕಡೆ 2ರಿಂದ 3 ವಿಷಲ್ ಹಾಕಿಸಿ ಈ ಕಡೆ ಪುಟ್ಟಿಗೆ ನಾನು ಬಿಸಿನೀರು ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಸೊ ಇದು 2 ಏನು ನಾನು ಅಕ್ಕಿ ಪುಟ್ಟು ಮತ್ತು ಹುರುಳಿಕಾಳು ಪುಟ್ಟನ್ನು ಆನ್ಲೈನಲ್ಲಿ ನೋಡಿ ಆರ್ಡರ್ ಮಾಡಿದ್ದು. ಸೊ 1 ಪ್ಯಾಕೆಟಲ್ಲಿ ಆಲ್ಮೋಸ್ಟ್ ಈ ನಾನೇನು ಕನ್ಸಿಸ್ಟೆನ್ಸಿನಲ್ಲಿ ಲೋಟ ಇದೆಯಲ್ಲ ಸೊ ಅದರಲ್ಲಿ 3 ಗ್ಲಾಸ್ ಬರುತ್ತೆ. ಸೊ 3 ಗ್ಲಾಸ್ ಪುಟ್ಟು ಹಾಕ್ಕೊಂಡು 3 ಗ್ಲಾಸ್ ಬಿಸಿ ನೀರು ಹಾಕ್ಕೋಬೇಕು. ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ, ಸೊ ನಾರ್ಮಲ್ ಬಿಸಿ ಇದ್ದರೆ ಸಾಕು. ನಾವು ಸ್ವಲ್ಪ ಜಾಸ್ತಿ ಬಿಸಿ ಮಾಡಿಬಿಟ್ವಿ, ಉಗುರು ಬೆಚ್ಚಗಷ್ಟು ಬಿಸಿ ಆದರೆ ಸಾಕು ಅದಕ್ಕೆ. ಸೊ ಏನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ, ಜಾಸ್ತಿ ನೀರು ಹಾಕ್ಕೊಬಿಡಿ. ಕರೆಕ್ಟು 1 ಲೋಟಕ್ಕೆ 1 ಗ್ಲಾಸ್ ನೀರು ಆ ಥರ ಹಾಕಿ ಸ್ವಲ್ಪ ಅದನ್ನು ಸ್ಪೂನಲ್ಲಾದರೂ ತೊಗೊಂಡು ಕಲಸಿ, ಇಲ್ಲ ಕೈಯಲ್ಲಾದರೂ ನಿಮ್ಗೆ ಹೇಗೆ ಕಂಫರ್ಟಬಲ್ ಇರುತ್ತೆ ಆ ರೀತಿ ಕ್ಲೀನಾಗಿ ಕಲಸಿ ಹುಡಿಯಾಗಿ ಮಾಡಿ ಮುಚ್ಚಿಟ್ಬಿಡಿ. ಒಂದು 30 ಮಿನಿಟ್ಸ್ ನೀವು ಮುಚ್ಚಿಡಬೇಕು. ಸೊ ತೆಂಗಿನಕಾಯಿ ಸ್ವಲ್ಪ ಅದು ಹಾಕೋದಕ್ಕೋಸ್ಕರ ರೆಡಿ ಮಾಡಿದ್ದೀವಿ. ಈ ಥರ ಉಬ್ಬಿರುತ್ತೆ ಮೇ ಬಿ, ಅದು ಸ್ವಲ್ಪ ಮುಚ್ಚಿಟ್ಟಾಗ ಸ್ವಲ್ಪ ಉಬ್ಬುತ್ತೆ. ಸೊ ಚೆನ್ನಾಗಿ ಬರುತ್ತೆ ಅದು. ಈ ಥರ ಪುಡಿ ಆಗಿರಬೇಕು. ಸೊ ಇದು ಮೇಕರಲ್ಲಿ ಸ್ವಲ್ಪನೇ ನೀವು ಫಿಲ್ಲಿಂಗ್ ಮಾಡ್ತಾ ಬನ್ನಿ. ಸೊ ಫಸ್ಟು ಪುಟ್ಟು ಹಾಕಿ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಇದಕ್ಕೆ ನೀವು ಪುಟ್ಟಿಗೆ ನೀವು ಜೀರಿಗೆ ಕೂಡ ಹಾಕ್ಕೋಬೋದು, ಫ್ಲೇವರ್ ವೈಸ್ ಚೆನ್ನಾಗಿರುತ್ತೆ ಅಂತ. ಸೊ ನಾವೇನೂ ಹಾಕಿರಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಆ ಥರ. ಸೊ ಈಗ ಮತ್ತೆ ಪುಟ್ಟು ಮತ್ತು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಪುಟ್ಟು ಹಾಕಿ ಈ ಥರ ಫಿಲ್ ಮಾಡಿದ್ವಿ ನಾವು. ಈಗ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದೀವಿ ಮೇಲೆ. ಇನ್ನೊಂದು ಸ್ವಲ್ಪ ಪುಟ್ಟು ಹಾಕಿ ಸೊ ಈ ಕಡೆ ಪುಟ್ಟು ಮೇಕರಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಎಷ್ಟು ಬೇಕು ನಿಮಗೆ ಆ ಪುಟ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅದಷ್ಟು ನೀರನ್ನು ಅಲ್ಲಿ ಹಾಕ್ಬಿಟ್ಟು ಇಟ್ಟು ಅದೇನು ನಾವು ಫಿಲ್ ಮಾಡಿದ್ವಲ್ಲ ಅದನ್ನು ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಹಂಗೆ ಪುಟ್ಟನ್ನ ಏನು ಹಾಕಿದ್ವಲ್ಲ ಸೊ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡಿ, ಇಲ್ಲಾಂದರೆ ನಿಮಗೆ ಪುಡಿ ಆಗಿಬಿಡುತ್ತೆ ಓಪನ್ ಮಾಡಿದಾಗ ಬೆಂದಾದಮೇಲೆ. ಸೊ ಕ್ಲೀನಾಗಿ ಪ್ರೆಸ್ ಮಾಡಿ ಅದೇ ಶೇಪಲ್ಲೇ ಬರುತ್ತೆ ನಿಮಗೆ. ಇದನ್ನು ಪ್ಲೇಸ್ ಮಾಡಿ ಅಷ್ಟೇ, ಇದನ್ನು ಬಿಟ್ಬಿಡಿ. ಒಂದು 5 to 6 ಮಿನಿಟ್ಸ್ ಬಿಟ್ಬಿಡಿ. ಸೊ ಹಬೆ ಬರ್ತಿದೆಯಲ್ಲ ಈಗ ರೆಡಿ ಆಗಿದೆ ಅಂತ ಅರ್ಥ. ಈ ಕಡೆ ಕಡಲೆಕಾಳು ಸಾಂಬಾರು ಕೂಡ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಕಲರ್ ವೈಸ್ ತುಂಬ ಸೂಪರಾಗಿದೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ, ಪುಟ್ಟಿಗೆ ಹೇಗಿರಬೇಕು ಹಾಗೇ ಇದೆ. ಆಮೇಲೆ ಈ ಕಡೆ ಪುಟ್ಟು ರೆಸಿಪಿ ಏನು ರೆಡಿ ಆಗಿತ್ತಲ್ಲ ಸೊ ಅದನ್ನು ರಿಮೂವ್ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿದೆ, ನೀವೊಮ್ಮೆ ಟ್ರೈ ಮಾಡಿ. ನನಗೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.